ವಾವ್ ಹೊಟ್ಟೆ ಮ್ಯಾಂಗೋ. ಯಾವ ಮ್ಯಾಂಗೋ ಇದು ಇಷ್ಟೊಂದು ಘಮ ಇದೆ. ಎಸ್, ಎಲ್ಲರೂ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ ಸೀಸನ್ ಅಲ್ಲಿ, ಮರಿಬೇಡಿ. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ಜಾಲಿ ಆಗಿದ್ದೀವಿ. ಸೊ ಏನು ಗೊತ್ತಾ, ತುಂಬ ಜನಕ್ಕೆ ಇವಾಗ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಟಮ್ಸ್ಗಳನ್ನ ತೋರಿಸಿ ಅಂತ ಕಮೆಂಟ್ ಆಗ್ತಾ ಇರ್ತೀರಾ. ಸೊ ಮ್ಯಾಂಗೋ ಐಟಮ್ಸು ಒಂದು ಫ್ಲಾಪ್ ಆಗಿದೆ. ನಂಗೆ ಈಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅದನ್ನು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಎನಿವೇಸ್, ಇಟ್ಸ್ ಓಕೆ. ಇವತ್ತು ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ. ಹೊಸ ರೆಸಿಪಿ ಏನಿಲ್ಲ, ತಣ್ಣಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಬಟ್ ಏನು ಗೊತ್ತಾ, ಕೆಲವೊಂದಷ್ಟು ಜನ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋಕ್ಕೆ ಅಂತಲೇ ಕೆಲವೊಂದಷ್ಟು ಫೇಮಸ್ ಪ್ಲೇಸಸ್ಗಳಿಗೆ ಹೋಗ್ತಾರೆ. ಐ ಬೀಯಿಂಗ್ ಅ ಫುಡ್ ಬ್ಲಾಗರ್, ನಾವು ತುಂಬ ಕಡೆ, ನಾನು ಹೆಸರು ಹೇಳಬೇಕು ಅಂದರೆ ಹೆಸರು ಹೇಳ್ಬಿಡ್ತೀನಿ ನಿಮಗೆ. ಹಳ್ಳಿ ಮನೆ ಆಗಿರ್ಬೋದು, ಕಾಮತ್ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ರಾಜಾಜಿನಗರಲ್ಲಿರೋದು, ಈ ರೀತಿ ಕೆಲವೊಂದಷ್ಟು ಕಡೆ ಮ್ಯಾಂಗೋ ಟ್ರೆಂಡ್ಗಳು ಶುರುವಾಗುತ್ತೆ, ಮ್ಯಾಂಗೋ ಮೇಳಗಳು ಶುರುವಾಗುತ್ತೆ. ಇಲ್ಲಿ ನಾವು ತಿನ್ನೋದಕ್ಕೆ ಕುಡಿಯೋಕ್ಕೆ ಅಂತ ಹೋಗ್ತೀವಿ. ಎಸ್, ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಪಬ್ಲಿಷ್ ಮಾಡ್ತೀವಿ, ಅದನ್ನು ಪ್ರಮೋಟ್ ಮಾಡಿರ್ತೀವಿ, ಹೈಪ್ ಇರುತ್ತೆ. ಸೊ ಜನ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವೆಲ್ಲರೂ ಫುಡ್ ಪಾಯ್ಸನಲ್ಲಿ ಹೊಗೆ ಹಾಕ್ಸ್ಕೊತೀವಿ ಗೈಸ್. ಯಾಕಂದರೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು. ಇವತ್ತಿಗೂ ರಾಜಾಜಿನಗರಲ್ಲಿರೋ ಸಾಗರ್ ಹತ್ರ ಹೋಗೋದೇನಕ್ಕೆ, ಮ್ಯಾಂಗೋ ಮಿಲ್ಕ್ ಶೇಕ್ನ ಕುಡಿಯೋದಕ್ಕೆ. ಆ ಮ್ಯಾಂಗೋ ಮಿಲ್ಕ್ ಶೇಕ್ ಎಷ್ಟು ಪರ್ಸೆಂಟ್ ಜನಕ್ಕೆ ಇಷ್ಟ ನೋಡಿದ್ರೆ ತುಂಬ ನೆಗೆಟಿವ್ ರಿವ್ಯೂಸ್ ಇರುತ್ತೆ. ಯಾಕಂದರೆ ಅಲ್ಲಿ ಕುಡಿದಾಗ ನನಗೂ ಫುಡ್ ಪಾಯ್ಸನ್ ಆಗಿದೆ ಪರ್ಸ್ನಲಿ. ಆ್ಯಂಡ್ ಕೆಲವೊಂದು ಕಡೆ ಹೋದಾಗೆಲ್ಲ ಮ್ಯಾಂಗೋ ಮೇಳ, ಅದು ಊಟಗಳಾಗಿರ್ಬೋದು ಅಥವಾ ಇದಾಗಿರ್ಬೋದು, ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಅಪ್ ಫ್ರಂಟ್ ಹೇಳ್ಬಿಟ್ಟು ಬಂದುಬಿಡ್ತೀನಿ. ನಾನಂತೂ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಹಾಕೋದೇ ಇಲ್ಲ, ನಾನು ಹೇಳೇ ಬಿಡ್ತೀನಿ ಡೈರೆಕ್ಟಾಗಿ, ಚೂರು ಚೆನ್ನಾಗಿಲ್ಲ ಅಂತ. ಇದು ತುಂಬ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಮ್ಯಾಂಗೋ ಸೀಸನ್ ಅಂತ ಬಂದಾಗ ಇವಾಗ ಬಿಸಿಲಲ್ಲಿ ಜಾಸ್ತಿ ಆಚೆ ತಿಂದರೆ ಫುಡ್ ಪಾಯ್ಸನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಮಾಡಿಕೊಂಡು ಕುಡಿಯೋಣ, ಓಕೆನಾ? ಸೊ ಎಲ್ಲರೂ ಮಾಡ್ಬೋದು ಮಿಲ್ಕ್ ಶೇಕ್, ದೊಡ್ಡ ಇದೇನಲ್ಲ. ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ನಮ್ಮಮ್ಮ, ಅದನ್ನು ತೋರಿಸ್ತೀನಿ. ತಣ್ಣಗೆ ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋಣ ಬನ್ನಿ. ಪುಟ್ಟ ಮೇಡಮ್ ನಿದ್ದೆ. ಮೇಡಮ್ ಕಿವಿಯಲ್ಲಿ ಆಡ್ಸಿದ್ರೆ ಆಗಲ್ಲ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಗೊಂಬೆ. ಓಯ್ ಚಿನ್ನಮ್ಮ, ಎಷ್ಟು ನಿದ್ದೆ ನನ್ನ ಚಿನ್ನಮ್ಮಗೆ. ಹಾಂ, ತೀಟೆ ನಂಬರ್ 1 ಆಗಿದ್ದಾಳೆ ಅವಳು. ಏನೋ ಡೀಸೆಂಟಾಗಿ ಮಲ್ಕೊಂಡವಳೆ. ನಮ್ಮ ಅಮ್ಮನ ಜೊತೆ ಜೂಟಾಟ ಆಡ್ಕೊಂಡು ಜಾಲಿ ಮಾಡ್ತಾಳೆ ಅವಳು. ಓ ಮಲ್ಕೊ ಮನೆ, ಆಯಿತು ಮಲ್ಕೊ. ಸೇಕೆ ಆಯ್ತಾ ಇಲ್ಲ. ಇವಳು ಇಲ್ಲಿ ಬಿದ್ಕೊಂಡವಳಾ? ಬೇರೆಯವರೆಲ್ಲ ಎಲ್ಲಿ ಬಿದ್ಕೊಂಡವ್ರು ತೋರಿಸ್ತೀನಿ ನೋಡಿ. ಇಲ್ಲೊಬ್ಳು ಬಿದ್ಕೊಂಡವಳಾ? ಇವಾಗ ಬಿಸಿಲು ಶುರು ಆಯಿತು ಅಂತ ಅಂದರೆ ಇವರ ಹೊಸ ಜಾಗ ಈಸ್ ಬಾತ್ರೂಮ್. ಇದಂತೂ ದಿನ ಬಾತ್ರೂಮ್ ಕ್ಲೀನ್ ಮಾಡಬೇಕು. ಎಲ್ಲರೂ ನೋಡಿ, ಅಲ್ಲೊಬ್ರು ಮಲಗಿದ್ದಾರೆ, ಆ ಮೂಲೆಯಲ್ಲೊಬ್ರು ಮಲಗಿದ್ದಾರೆ. ಯಾಕೆ ಗೊತ್ತಾ, ಸಮ್ಮರಲ್ಲಿ ಬಾತ್ರೂಮು ತಣ್ಣಗಿರುತ್ತೆ, ಟೈಲ್ಸು ಅಂತ ಇಲ್ಲಿ ಬಂದು ಬಿದ್ಕೋತವೆ. ಎಷ್ಟು ಕ್ಲೀನ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಮಲಗ್ತಾರೆ ಅಂತಲೇ ದಿನಕ್ಕೆ 2 ಸತಿ ಬಾತ್ರೂಮ್ ಮುಚ್ತೀವಿ ನಾವು. ಶೆಕೆ ತಡೆಯೋಕ್ಕಾಯ್ತಿಲ್ಲ ಅವಕ್ಕೆ. ಇನ್ನೂ ಎಲ್ಲವ ಗ್ಯಾಂಗು, ಇನ್ಯಾರಿಲ್ಲ ಅಷ್ಟೇ. ಓ ಏನು ಗಾಯ್ಸ್, ಇವತ್ತು ಫುಲ್ ಮೋಡ, ಮಳೆ ಬರೋ ಥರ ಇದೆ. ವಾವ್, ವಾಟ್ ಎ ಕ್ಲೈಮೇಟ್. ಇಟ್ ಈಸ್ ಗೋಯಿಂಗ್ ಟು ರೈನ್ ಟುಡೇ. ವೆರಿ ನೈಸ್. ಪ್ಲೀಸ್ ಬೆಂಗಳೂರು ಬಿಸಿಲು ಜಾಸ್ತಿ ಆಯಿತು, ಮಳೆ ರಾಯ ಕಮ್ಮಿಯಾ. ನನ್ನ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ಗಾಯ್ಸ್ ಹೆಂಗಾಗ್ಬಿಟ್ಟೈತೆ. ನಾವು ಹಾಕಿದ ಪ್ಲ್ಯಾಂಟ್ಸು. ಮನಿ ಪ್ಲ್ಯಾಂಟ್ ಬತ್ತಾದೆ, ಆದರೆ ಜೋಬಿಗೆ ಮನಿ ಮಾತ್ರ ಬರ್ತಾ ಇಲ್ಲ. ಪ್ಲ್ಯಾಂಟ್ ಮಾತ್ರ ಬೆಳೀತಾ ಇದೆ. ನಿಜವಲ್ಲೂ ಮನಿ ಪ್ಲ್ಯಾಂಟ್ ಹಾಕಿದ್ರೆ ಮನಿ ಬರ್ತದಾ? ಆಲ್ರೆಡಿ ಸುರುಳಿ ಸುತ್ತಿದೆ, ಈ ಕಡೆನೂ ಒಂದು ಸುರುಳಿ ಸುತ್ತಿದೆ. ಆದರೆ ನನ್ನ ಮಗನ ಜೋಬಲ್ಲಿ ಕಾಸೇ ಇಲ್ಲ. ವಾಟ್ ಟು ಡೂ, ದಿಸ್ ಈಸ್ ಫ್ಯಾಕ್ಟ್. ಬನ್ನಿ ಗಾಯ್ಸ್ ಇವಾಗ. ಬನ್ನಿ ಮೇಡಮ್, ಹಾಯ್. ಅಮ್ಮು ಇಲ್ಲೋಡೆ, ಅಮ್ಮು ಗೊಂಬೆ ಹಾಯ್ ಹೇಳಿ ಎಲ್ಲರಿಗೂ. ಹಲೋ, ಹೌ ಆರ್ ಯು? ನಿದ್ದೆ ಗಣ್ಣು ಮಗುಗೆ. ಎಷ್ಟು ನಿದ್ದೆ ಮಾಡೋದು ಪಾಪಣ್ಣ. ನನ್ನ ಹಾಲ್ಗೆ ತಂದುಬಿಟ್ಟಿದ್ಯಾ ನೀನು? ಯಾವಾಗ ಅದೇ ತೋರಿಸಿದ್ರೆ ಸ್ವಲ್ಪ ಬ್ಯೂಟಿಫುಲ್ ಆಗಿರಲಿ ಅಂತ. ಹಂಗಲ್ಲ, ಇಲ್ಲಿ ಪ್ಯಾನ್ ಹಾಕೊಂಡು ಮಾಡೋಣ ಅಂತ. ಸೆಕೆ ಆಯ್ತಲ್ಲ ಅಂತ ಕೆಲಸ ಏನು, ಬರೀ ಮಿಕ್ಸಿ ಕೆಲಸ ಅಲ್ವಾ? ಇಲ್ಲ ಫ್ಲಗ್ ಇದೆ, ಜೈ ಅಂತ ಮಾಡಿಬಿಡೋಣ ಅಂತ. ಮಿಲ್ಕ್ ಶೇಕು, ಮ್ಯಾಂಗೋ ಮಿಲ್ಕ್ ಶೇಕ್, ಮ್ಯಾಂಗೋ ಮಿಲ್ಕ್ ಶೇಕ್. ಇದು ತೋತಾಪುರಿ ಅಲ್ಲ, ತೋತಾಪುರಿನ ಅಲ್ಲ ಇದು. ಪಾಪ ನಮ್ಮಪ್ಪ ತಂದಿರೋದು ಮಾವಿನ ಹಣ್ಣು. ಹೇಳಿದ್ರು ಪಾಪ ಅಪ್ಪ ಹೆಸರು ಬಂಗಾರಪಳ್ಳಿನ. ಹಾಂ ಮರ್ತೋತು. ಯಾವುದೋ ಒಂದು ಮಾವಿನ ಹಣ್ಣು ಹಾಕು ಒಲಿ. ಹಣ್ಣಾಗಿರೋ ಮಾವಿನ ಮಾವಿನ ಹಣ್ಣು ಅಷ್ಟೇ, ಹಣ್ಣಾಗಿರೋ ಮಾವಿನ ಹಣ್ಣು. ಪಾಪ ನಮ್ಮಪ್ಪ ಎಷ್ಟು ಕೊಟ್ಟೆ ಅಂದರು 1 kgಗೆ? 2 kg ತಂದಿತ್ತಾ? 160. 160.
ಪರವಾಗಿಲ್ಲ ಮಾವ್. ಏನಮ್ಮ ಮೊನ್ನೆ ಆಪ್ಕಾಮ್ಸಲ್ಲಿ ಆಲ್ಫನ್ಸ್ ಕೇಳಿದಕ್ಕೆ 1000 ರೂಪಾಯಿ ಹೇಳ್ಬಿಟ್ರಲ್ಲಮ್ಮ. 3 ಹಣ್ಣಿಗೆ 100 ರೂಪಾಯಿ ಕೊಟ್ಟೆ ನಾನು. ನಾನು ಅಷ್ಟೇ 3 ಹಣ್ಣಿಗೆ 100 ರೂಪಾಯಿ ಕೊಟ್ಟಿದ್ದೀನಿ ನಾನು. ನೋಡು ಅಪ್ಪ 160 ರೂಪಾಯಿಗೆ 6 ಹಣ್ಣು ತಗೊಂಡ್ಬಂದಿದ್ದಾರೆ. ಮುಂಡ ಮಾಡ್ತಾವ್ರೆ ಗ್ಯಾರಂಟಿ ಮಾವಿನ ಹೆಸರಲ್ಲಿ ಜನ. ನೋಡಿ ಎಷ್ಟು ಮಾವಿನ ಹಣ್ಣು ಹಾಕಿದ್ಯಾ? 2 ಮ್ಯಾಂಗೋ. ಬಿಕಾಸ್ ನಂಗೊಂದು ಮಮ್ಮಿಗೊಂದು ಅಷ್ಟೇ, ಇಬ್ರಿಗೋಸ್ಕರ. ನಮ್ಮಪ್ಪ ಮಾವಿನ ಹಣ್ಣು ತರ್ತಾರೆ, ತಿನ್ನು ಅಂದ್ರೆ ಓಡೈತಾರೆ. ನಮಗೋಸ್ಕರ ತರೋದು. ಮಿಲ್ಕ್ ಶೇಕ್ ಅಂದ್ರೆ ಮಿಲ್ಕ್ ಹಾಕ್ಲೇಬೇಕು. ಹಸು ಮಿಲ್ಕು, ಬೇರೆ ಮಿಲ್ಕ್ ಅಲ್ಲ. ನಾನು ಕರೆದು ಕೊಡ್ತೀನಿ ನಿಂಗೆ. ಇದು ತಣ್ಣಗಿರ್ಬೇಕು ಹಾಲು. ಇಲ್ಲ ಅಂದರೆ ಬಿಸಿ ಇತ್ತು ಹಾಲು ಅಂದರೆ ಮಿಕ್ಸಿಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಆದರೂ ಇಡಬೇಕು. ತಣ್ಣಗಿರೋ ಹಾಲು ನಮ್ಮದು ಇಲ್ಲಿಗೆ ಹಾಕೋತೀವಿ. ಕೋಲ್ಡ್ ಮಿಲ್ಕ್. ಎಸ್, 2 ಮ್ಯಾಂಗೋ 1/4 ಲೀಟ್ರ್ ಹಾಲು ಮನೇಲಿ ಮಾಡ್ಕೊಂಡು ಕುಡಿಯೋದೇ ಬೆಸ್ಟ್. ಓನ್ಲಿ ಗಟ್ಟಿ ಮಿಲ್ಕ್. ಆಚೆ ಕಡೆ ಮಿಲ್ಕ್ ಶೇಕ್ ಕುಡಿದ್ರೆ ಗ್ಯಾರಂಟಿ ಬೇದಿ ಆಗುತ್ತದೆ ಇವಾಗ. ಯಾವ ಹಣ್ಣು ಮಿಕ್ಸ್ ಮಾಡಿ ಗ್ಯಾರಂಟಿ ಬೇದಿ. ಮೊನ್ನೆ ತಿನ್ಬಿಟ್ಟೆ ಬೇದಿ. ನಮ್ಗೆ 150 ರೂಪಾಯಿ ಆಗಿದೆ ಒಂದು ಮ್ಯಾಂಗೋ ಜ್ಯೂಸ್. 1 kg ಹಣ್ಣು ಬರ್ತದೆ. 1 kg ಹಣ್ಣು ಬರ್ತದೆ. ಮನೆಯವರೆಲ್ಲರೂ ಕುಡ್ಕೋಬಹುದು. ಏಲಕ್ಕಿ ಪುಡಿ, ಅಷ್ಟೊಂದು ಏಲಕ್ಕಿ ಪುಡಿ ಬೇಕಾ? ಸಕ್ಕತ್ ಫ್ಲೇವರ್ ಆಗಿರುತ್ತೆ. ಏಲಕ್ಕಿ ಪುಡಿ ಹಾಕ್ತಾ ಇದ್ದಾರೆ ಮ್ಯಾಂಗೋ ಮಿಲ್ಕ್ ಶೇಕ್. ಏಲಕ್ಕಿ ಪುಡಿ ಹಾಕೋ ಮ್ಯಾಟ್ರ್ ನಂಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸಕ್ಕರೆ 4 ಸ್ಪೂನು. ಅಯ್ಯೋ ಹಾಕೊಂಡು ತಿನ್ನಿ, ನಾಳೆ ಸಾಯೋನು ಯಾರು ಬದುಕೋನು ಯಾರು ತಲೆ ಕೆಡ್ಸ್ಕೋಬಾರ್ದು. ತಿಂತಾ ಇರಬೇಕು. ಹಾಂ, ಏನ್ ದಿನಾ ತಿನ್ನಕ್ಕಾಗುತ್ತೆ ಇವೆಲ್ಲ? ಸೀಸನ್ ಕುಡಿಯಕ್ಕಾಗುತ್ತೆ. ದಿಸ್ ಇಸ್ ಸೀಸನ್ ಫ್ರೂಟ್. ಸೀಸನ್ ಅಲ್ಲಿ ಎಂಜಾಯ್ ಮಾಡ್ಬಿಡ್ಬೇಕು. ಡೋಂಟ್ ಟೇಕ್ ಟೆನ್ಷನ್ ಗಾಯ್ಸ್. ಎಸ್ ಎಸ್. ನಮ್ಮಮ್ಮ ಇಲ್ಲ ರುಬ್ತಾವ್ರೆ ಈಗ. ಏನು ಸೋಂಬೇರಿ ಮಾಡ್ತಾವ್ರೆ ನೋಡಿ ನಮ್ಮಮ್ಮ. ನೀನು ಅಲ್ಲಿ ತನಕ ಬರಬೇಕು. ನಾನೀಗ ಚಪಾತಿ ಹಿಟ್ಟು ಕಲಿಸ್ಬೇಕು, ಆಗಲಕ್ಕೆ ಪಲ್ಯ ಮಾಡಬೇಕು. ನಮ್ಮಮ್ಮನ ಸಂಸಾರ ಜಾಸ್ತಿ, ಅದಕ್ಕೆ ಗ್ಯಾಪಲ್ಲಿ ಸ್ನ್ಯಾಕ್ಸ್ಗೆ ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ. ಅಷ್ಟೇ, ಸ್ವಲ್ಪ ತಣ್ಣಗೆ ಕುಡಿಯೋಣ ಅಂತ. ಟೀ ಬ್ರೇಕ್ ಬೇಡ ಅಂತ ಹೇಳಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಏನೋ ಮಾಡ್ತವ್ರೆ ನಮ್ಮಮ್ಮ, ಮಾಡಲಿ, ನಾನು ಕುಡಿಯೋದು ಅಕ್ಲನವಾ. ಎಸ್. ಹಾಂ, ಚಪ್ಪಾಳೆ. ಮತ್ತೆ ನೀರು ಹಾಕಿದ್ರೆ ಏನಾಗುತ್ತೆ ಈಗ? ನೀರು ಹಾಕಿದ್ರೆ ಟೇಸ್ಟು ಮಿಲ್ಕ್ ಶೇಕ್ ಆಗಲ್ಲ, ಅದು ವಾಟರ್ ಶೇಕ್ ಆಗುತ್ತೆ. ನಿನಗೆ ವಾಟರ್ ಶೇಕ್ ಬೇಕಾ ಮಿಲ್ಕ್ ಶೇಕ್ ಬೇಕಾ ಹೇಳು? ನಿನಗೆ ಯಾವ ಶೇಕ್ ಬೇಕು? ಒಟ್ಟಿನಲ್ಲಿ ಕುಡಿಯೋಕೆ ಒಂದು ಶೇಕ್ ಕೊಡು. ಅಷ್ಟೇ, ಕೊಡ್ತೀನಿ. ಸೀಸನ್ ಶೇಕ್. ಓ, ಮ್ಯಾಂಗೋ ಮಿಲ್ಕ್ ಶೇಕ್ ಇಸ್ ರೆಡಿ. ಅದು ನಾನು ಸ್ವಲ್ಪ ಪಲ್ಪಿನೂ ಮಾಡಿದ್ದೀನಿ, ಯಾಕಂದರೆ ತಿಂದು ಕುಡಿಯಿರಿ, ಇಲ್ಲ ಕುಡಿದು ತಿನ್ನಿ. ತುಂಬಾ ಸ್ಮೂತ್ ಬ್ಲೆಂಡ್ ಮಾಡಿದ್ರೆ ಅಷ್ಟೊಂದು ಇರಲ್ಲ. ಅದು ಮಧ್ಯ ಮಧ್ಯ ಕಚ್ಚಕ್ಕೆ ತಿನ್ಬೇಕು, ಹಣ್ಣು ಸಿಗ್ಬೇಕು. ಎಸ್, ನಂಗೊಂದು ಗ್ಲಾಸ್, ನಿಂಗೊಂದು ಗ್ಲಾಸ್ ಟೇಸ್ಟ್ ಮಾಡ್ಬಿಡೋಣ. ಮಿಲ್ಕ್ ಶೇಕ್ ಇಸ್ ರೆಡಿ ಇನ್ 2 minutes. ಆದರೆ ವಿಡಿಯೋ ಇಸ್ 8 minutes. ಈ 2 minutes ಇಲ್ಲ, ಸಿಪ್ಪೆ ತೆಗೆಯೋದು ಒಂದೇ ಕೆಲಸ. ಹಾಂ, ಸಿಪ್ಪೆ ತೆಗೆದು ರುಬ್ಬಿ. ಸ್ವರ್ಗಕ್ಕೆ ಒಂದೇ ಮೆಟ್ಲು. ಸಖತ್ತಾಗಿದೆ, ಕುಡಿದು ನೋಡು. ಎಸ್, ಎಲ್ಲರೂ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ ಸೀಸನಲ್ಲಿ, ಮರಿಬೇಡಿ. ಎಲ್ಲರ ಮನೇಲೂ ಮಾಡ್ತೀರಾ, ಆದರೆ ಮರ್ತೋಗಿರ್ತೀರಾ ಅಂತ ನಾವು ತೋರಿಸಿದ್ದಷ್ಟೇ, ಮಾಡ್ಕೊಂಡು ಕುಡೀರಿ ಅಂತ. ವಾವ್, ಹೊಟ್ಟೆ ಮ್ಯಾಂಗೋ. ಯಾವ ಮ್ಯಾಂಗೋ ಇದು ಇಷ್ಟೊಂದು ಘಮ ಇದೆ? ವಾವ್, ಇಷ್ಟೊಂದು ಫ್ಲೇವರ್ ಆ ಮ್ಯಾಂಗೋ ಇದು. ಅದೇನಪ್ಪ ಹೆಸರು ಹೇಳಿದ್ರು ಹೋಗಮ್ಮ ಬರ್ತಾನೆ ಇಲ್ಲ ತಲೆ. ಸಕ್ಕತ್ತಾಗಿದೆ, ಯಾವುದೋ ಮ್ಯಾಂಗೋ ಫ್ಲೇವರ್ ತುಂಬಾ ಚೆನ್ನಾಗಿದೆ ಇದು. ನಾನ್ ತಂದಿದ್ದು ಇದು ಆಲ್ಫನ್ಸ್ ಅಲ್ಲ, ಕರುನಾಡು ಮ್ಯಾಂಗೋ ಬರಲ್ಲ ಇವಾಗ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ವಾ, ತೋತಾಪುರಿ ಅಂದ್ರೆ ಗಿಣಿಮುತಿ ಮಾವಿನಕಾಯಿ ತಾನೆ. ಫ್ಲೇವರ್ ನೋಡಿ ಹಿಂಗ್ ಹೊಡಿತದೆ, ಸಖತ್ತಾಗಿದೆ. ಏಲಕ್ಕಿ ಕೂಡ ಸೈಡ್ಗೆ ಹಾಕ್ಬಿಟ್ಟು. ಹೌದು, ನಾನು ಅಷ್ಟು ಏಲಕ್ಕಿ ಹಾಕಿದ್ದು ಏಲಕ್ಕಿ ಘಮ ಹೊಡಿಯುತ್ತೆ ಅನ್ಕೊಂಡೆ. ಮ್ಯಾಂಗೋ ಘಮನೇ ಇದೆ. ಏಲಕ್ಕಿ ಹಾಕೋದು ಏನಕ್ಕೆ ಅಂದ್ರೆ ಡೈಜೆಷನ್ ಆಗಲಿ ಅಂತ. ಕೆಲವರಿಗೆ ಮ್ಯಾಂಗೋದು ಜ್ಯೂಸು ಆಗಿ ಬರಲ್ಲ, ಹೊಟ್ಟೆ ನೋವು ಬರುತ್ತೆ, ಲೂಸ್ ಮೋಷನ್ ಆಗ್ಬಿಡುತ್ತೆ ಸಮ್ಮರ್ಲಿ ಅಂತ ಏಲಕ್ಕಿ ಹಾಕಿದ್ರೆ ಒಳ್ಳೆ ಡೈಜೆಷನು, ಬಾಯಿಗೆ ಒಳ್ಳೆ ಫ್ಲೇವರ್. ಬಟ್ ನೀವು ಏಲಕ್ಕಿ ಹಾಕಿರೋದು ಗೊತ್ತೇ ಆಗಲ್ಲ, ಗೊತ್ತೇ ಆಗ್ತಿಲ್ಲ. ಅಡ್ರೆಸ್ ಲೊಕೇಶನೇ ಇಲ್ಲ. ಸಖತ್ತಾಗೈತೆ. ಯಾವುದೋ ತಂದವ್ರು ನಮ್ಮಪ್ಪ, ಮರ್ತೋಯ್ತು ಗೈಸ್ ಹೆಸರು. ತುಂಬ ಫ್ಲೇವರ್ ಆಗಿದೆ ಮ್ಯಾಂಗೋ. ಹೌದು. ಪುಟ್ ಪುಟ್ ಹಣ್ಣು ಇಷ್ಟಪ್ಪ ಇದೆ ಅಷ್ಟೇ. ತೋರಿಸೋ ಹಣ್ಣು ಯಾವುದು ಅಂತ ತೋರಿಸೋಣ ಅಟ್ಲೀಸ್ಟು. ಆಹಾ, ಮಧ್ಯ ಮಧ್ಯ ಸಿಪ್ಪೆ ಸಿಕ್ಕಬೇಕು, ನೀವು ತಿನ್ನಬೇಕು. ಆ ಸಿಪ್ಪೆ ಕಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮ್ಯಾಂಗೋ ಘಮ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ನನಗೆ ಗೊತ್ತಿಲ್ಲ ಯಾವುದು ಅಂತ, ತೋರಿಸ್ತೀನಿ. ಈ ಮ್ಯಾಂಗೋ ಯಾವುದು ಅಂತ ಗೊತ್ತಿದ್ರೆ ನೀವು ಕಮೆಂಟಲ್ಲಿ ಹಾಕಿ. ಮಾಡಿರೋದು ಇದು ಯಾವುದು ಬ್ರೀಡು ಅಂತ ಗೊತ್ತಿಲ್ಲ, ಮರ್ತೋಯ್ತು ನಮಗೆ. ಪುಟ್ಟಣ್ಣಾದ್ರೂ ಏನು ಸಕ್ಕ ಟೇಸ್ಟು, ಸಕ್ಕ ಸ್ಮೆಲ್ ಇದೆ.
ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ರೆಸಿಪಿ ಮಾಡ್ಕೊಂಡು ಕುಡೀರಿ ಮರಿಬೇಡಿ, ಓಕೆನಾ? ಸೀಸನ್ ಅಲ್ವಾ, ಕುಡಿದ್ಬಿಡಿ. ವಾಟರ್ ಮೆಲನ್ ಅಂತೂ ನಿಂತೇ ಹೋಯ್ತು. ಮ್ಯಾಂಗೋ ಅದು ಯಾವತ್ತು ನಿಂತೋಯ್ತದೋ ಗೊತ್ತಿಲ್ಲ, ನನಗಂತೂ ಬೇಜಾರಾಗೋಯ್ತು ನನಗೆ. ವಾಟರ್ ಮೆಲನು ಎಲ್ಲಾದರೂ ಆಚೆ ಹೋದಾಗ ಊಟ ಬೇಡ, ಹಣ್ಣು ತಿನ್ಬಿಟ್ಟು ಬಿಸಿಲು ಆಗಲ್ಲ ಊಟ ತಿನ್ನೋಕ್ಕೆ, ಮಾವಿನ ಹಣ್ಣು ಸಾರಿ ವಾಟರ್ ಮೆಲನ್ ತಿನ್ಕೊಂಡು ಹೋಗೋಣ ಅಂತ ಎಲ್ಲಾದರೂ ಹುಡುಕಿದ್ರೆ ಹಣ್ಣೇ ಸಿಗ್ತಾ ಇಲ್ಲ. ಅದು ಸಿಕ್ತಿಲ್ಲ, ಹಲಸಣ್ಣು ಇಲ್ಲ ಈ ಸಲ. ಜಾಸ್ತಿ ಬೇಜಾರಾಗೋಯ್ತು. ಅದು ಯಾವಾಗ ನಿಂತೋಯ್ತದೋ ಇದೆಲ್ಲ ಗೊತ್ತಿಲ್ಲ. ಡಜನ್ 150 ರೂಪಾಯಿ ಹೇಳಿದ್ರು. ಡಜನ್ 150 ರೂಪಾಯಿ ಅಂತ ಹಲಸಣ್ಣು. ಅಯ್ಯೋ ಬಿಡು, ಶುಗರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ತಗೊಳ್ಳೋದೇ ಬೇಡ ಬಂದ್ಬಿಟ್ವಿ. ಆಹಾ ಮಜಾ ಇದೆ, ಲೈಟಾಗಿ ಹುಳಿ ಇದೆ ಮಾನೇನು. ಮಜಾ ಕೊಡ್ತಾ ಇದೆ. ಸಿಹಿ ಹುಳಿ ಎಲ್ಲ ಕರೆಕ್ಟ್ ಆಗಿದೆ. ಪಲ್ಪಿ ಇರೋದಕ್ಕಿನ್ನ ಹೌದು, ಮಾಡ್ಕೊಂಡು ಕುಡೀರಿ. ಸೀಸನ್ ಹೋದ್ಮೇಲೆ ಬ್ಯಾಬೆ ಪಡ್ಕೊಂಡ್ರು ಮಾನೇನು ಸಿಗಲ್ಲ, ಯಾಕಂದರೆ ಅವಾಗ ಮೆಡಿಸನ್ ಆಗಿ ಬೆಳೀತಾರೆ. ಈಗ ಅಟ್ಲೀಸ್ಟ್ ಸ್ವಲ್ಪ ಏನೋ ಒಂದು ಸಿಗ್ತಾ ಇದೆ. ಓಕೆ, ಮಿಸ್ ಮಾಡಬೇಡಿ ಮ್ಯಾಂಗೋ ಸೀಸನ್. ಮ್ಯಾಂಗೋ ಮಿಲ್ಕ್ ಶೇಕ್ ಟ್ರೈ ಮಾಡಿ, ಮನೇಲೇ ಮಾಡಿ, ಆಚೆ ಹೋಗಬೇಡಿ, ಫುಡ್ ಪಾಯ್ಸನ್ ಆಗುತ್ತೆ ಈ ಟೈಮಲ್ಲಿ. ಅಂದ್ರೆ ಒಂದೊಂದು ಲೋಟ ಅಷ್ಟು ಕಾಸ್ಟ್ಲಿ. 150 ರೂಪಾಯಿ 1 kg ಮಾನೇನು ಬರ್ತದೆ. ಮನೇಲಿ ಮಾಡ್ಕೊಂಡು ಅರ್ಧ 1/4 ಲೀಟ್ರ್ ಹಾಲು ಹಾಕೊಂಡು ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ಮನೇಲೆ ಮಾಡ್ಕೊಂಡು ಕುಡೀರಿ. ಸುಮ್ಮನೆ ಮಾಡ್ಕೊಳ್ಳಿ. ಇವಾಗ ಸಮ್ಮರಲ್ಲಿ ಜಾಸ್ತಿ ಮಾವಿನ ತಿಂದ್ರೆ ವಾಂತಿ ಬೇದಿನೂ ಆಗೋಯ್ತದೆ. ಹುಷಾರು, ಸ್ವಲ್ಪ ನೋಡ್ಕೊಂಡು. ಯಾವುದೋ ಹಣ್ಣುಗಳನ್ನ ಹಾಕಿ ಮಿಕ್ಸಿಗೆ ಹಾಕಿರ್ತಾರಲ್ಲ, ಎಲ್ಲ ಅಡ್ಜಸ್ಟ್ ಮಾಡಿರ್ತಾರೆ. ಪೀಸ್ ಕಾಯ್ಸ್. ನಮ್ಮಪ್ಪ ತಂದಿದ್ದು ರಸ್ಪುರಿ ಮಾವಿನ ಹಣ್ಣು, ಸ್ವೀಟ್ ಮಾವಿನ ಹಣ್ಣು. ಇವಾಗ ನಮ್ಮಪ್ಪ ಬಂದಮೇಲೆ ಹೆಸರು ಕೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಇವತ್ತು ನಾವು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ವಿ, ಸಖತ್ತಾಗಿತ್ತು. ಬೊಮ್ಮಟ್ಟಾಗಿತ್ತು ಮಾವಿನ ಹಣ್ಣು. ಆಟ ಎಲ್ಲ ಕಚ್ಚಕ್ಕಾಗಲಿಲ್ಲ, ಹುಳಿ ಇತ್ತು. ಹಣ್ಣು ಮಾತ್ರ ಸೂಪರ್ ಆಗಿತ್ತು, ತೆಳ್ಳಗಿತ್ತು. ಕೋಟಿಂಗು, ಗ್ರೀನ್ ಕಲರ್ ಕೋಟಿಂಗು ಮಾವಿನ ಹಣ್ಣು.